ಈಗ ದೇಶದ ವಿವಿಧ ರಾಜ್ಯಗಳ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ ನೇಷನ್ ಟಾಪ್ 9 ನಲ್ಲಿ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. ರಾಮಲಲ್ಲನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ 11,000ಕ್ಕೂ ಹೆಚ್ಚು ಗಣ್ಯಾತಿಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗಣ್ಯರಿಗೆ ರಾಮ ಜನ್ಮಭೂಮಿಯ ಮಣ್ಣು ಹಾಗೂ ದೇಸಿ ತುಪ್ಪದಿಂದ ತಯಾರಿಸಿರುವ ಲಡ್ಡನ್ನ ವಿಶೇಷ ಪ್ರಸಾದವಾಗಿ ನೀಡಲಾಗುತ್ತೆ. 2 ಬಾಕ್ಸ್ಗಳಲ್ಲಿ ಇದನ್ನ ಇರಿಸಿ ಗಣ್ಯರಿಗೆ ಹಂಚಲಾಗುತ್ತೆ ಅಂತ ರಾಮ ಜನ್ಮಭೂಮಿ ಟ್ರಸ್ಟ್ ಮಾಹಿತಿ ನೀಡಿದೆ. ರಾಮ ಮಂದಿರ ನಿರ್ಮಾಣದ ರೂವಾರಿಗಳಲ್ಲಿ ಬಿಜೆಪಿಯ ಭೀಷ್ಮ ಎಲ್.ಕೆ. ಅಡ್ವಾಣಿಯವರ ಕೊಡುಗೆ ಮರೆಯುವಂತಿಲ್ಲ. ಇದೀಗ ರಾಮ ಮಂದಿರ ಉದ್ಘಾಟನೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅಡ್ವಾಣಿ ಸಹ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿರುವ ಅಡ್ವಾಣಿ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ನಾನು ಕೇವಲ ಸಾರಥಿ, ಮೋದಿಯನ್ನ ಆಯ್ಕೆ ಮಾಡಿದ್ದು ರಾಮ ಎಂದಿದ್ದಾರೆ. ತಂತ್ರಜ್ಞಾನದಿಂದ ಜನರಿಗೆ ಅದೆಷ್ಟೋ ಸಹಾಯ ಆಗ್ತಾ ಇದೆ. ಮದುವೆ ಸಮಾರಂಭಗಳಲ್ಲಿ ಸಂಗೀತವನ್ನ ಪ್ಲೇ ಮಾಡೋದಕ್ಕೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಲಾಗಿದೆ. ಓಲಾ ಬೈಕ್ನಲ್ಲಿ ಸಂಗೀತ ಪ್ಲೇ ಮಾಡ್ತಾ ಇದ್ರೆ ವಧು ಡ್ಯಾನ್ಸ್ ಮಾಡ್ತಾ ಇರುವ ವಿಡಿಯೋ ಭಾರಿ ವೈರಲ್ ಆಗಿದೆ. ಸಮಯ ಆಗಿದ್ರಿಂದ ಡಿಜೆ ಸದ್ದನ್ನ ನಿಲ್ಲಿಸುವುದಕ್ಕೆ ಪೊಲೀಸರು ಸೂಚಿಸಿದ್ರು. ಇದಾದ ಬಳಿಕ ಅಲ್ಲೇ ಇದ್ದ ಯುವಕನ ಓಲಾ ಸ್ಕೂಟರ್ ಮೂಲಕ ಸಂಗೀತ ಪ್ಲೇ ಮಾಡಿದ್ದಾರೆ. ವೈರಲ್ ಆಗ್ತಾ ಇರುವ ವಿಡಿಯೋ ಅನ್ನ ಓಲಾ ಸಿಇಒ ಭವಿಷ್ ಅಗರ್ವಾಲ್ ಗಮನ ಸೆಳೆದಿದೆ.